ಹಲೋ, ನಮಸ್ತೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮನೆ ಮಂದಿ ಎಲ್ಲ ಆಚೆ ಕಡೆ ಹೊರಟಿದ್ದೀವಿ. ಎಲ್ಲಿ ಅಂತ ಹೇಳಿದರೆ ನಮ್ಮ ಊರಲ್ಲಿ ಒಂದು ಮದುವೆ ಇತ್ತು, ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ನಂದೊಂದು ಡ್ರೆಸ್ಸು ಕಂಪ್ಲೀಟ್ ಈ ಬ್ಯಾಗಿಗಾಗಿದೆ, ಅಷ್ಟು ದಪ್ಪ ಇದೆ ಡ್ರೆಸ್ಸು. ಇವ್ ನೋಡಿ, ಪೌಡ್ರ್ ಹಚ್ಕೊಂಡು ರೆಡಿ ಆಗ್ತಾ ಇದ್ದಾನೆ. ಎಲ್ಲಿ ಹೊರಟಿಯಾ ಚಿನಿ? ಊರಿಗೆ ಹೋಗ್ತೀಯನಾ? ಪೌಡ್ರ್ ಹಿಂಗೆ ಬಳ್ಕೊಳೋದು ಎತ್ಬೇಕಾ? ಕ್ಲಿಪ್ಪು ನಂದುವೆ ಬಿದ್ದರೆ ಅಲ್ಲಿ ಉಳ್ಕೊಳಕ್ಕಲ್ಲ. ಯಾರವು? ಎತ್ಬೇಕ ನಾವು? ಹೌದೇನಾ? ಹಲೋ, ನಾವೆಲ್ಲ ರೆಡಿ ಆಗುತ್ತೆ. ಅಪ್ಪಾಜಿ ಬಂದರು. ಅಪ್ಪಾಜಿ ಬಂದಮೇಲೆ ಹೊರಟ್ವಿ. ಊರಿಗೆ ಹೊರಡೋಕ್ಕಿಂತ ಮುಂಚೆ ಸೈಕಲ್ಲೆಲ್ಲ ಒಳಗಡೆ ಹಾಕ್ತಿದ್ದಾರೆ, ಸೇಫಾಗಿ ಇರಲಿ ಅಂತ ಹೇಳ್ಬಿಟ್ಟು. ಅವ್ನ ಫ್ರೆಂಡ್ ಕೂಡ ಬಂದಿದ್ದಾನೆ. ಇವರೆಲ್ಲ ಊರಿಗೆ ಹೊರಟಿದ್ದಾರಲ್ಲ ಅಂತ ಅವನಿಗೆ ಪಾಪ ಬೇಜಾರಾಗುತ್ತೆ. ಮನೆ ಹತ್ರ ಆಟಾಡೋಕ್ಕಿರ್ತಾಯಿದ್ರು, ಈಗ ಒಂದು 2 ಡೇಸ್ ಗ್ಯಾಪ್ ಆಗಿಬಿಡುತ್ತಲ್ಲಪ್ಪ ಅಂತ. ಹೇಯ್ ಆಯ್ ಬೇರೆ ಸಂದಿಲ್ ಕೂತಿರೋದಂತೇಳಿ ಆಯ್ ಬೇರೆ ಹೇಳ್ತಾರೆ ಇವನು. ಸಂದಿಂದ ಹೊರಗೆ ಹೋಗೋಷ್ಟು ಹೋಗ್ಬಿಕೊಡುವಂತೆ. ಮನೆ ಸಣ್ಣ ಮನುಷ್ಯರು ಸೀಟಲ್ಲೇ ಕೂತ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಂದಿಲ್ ಕೂತ್ಕೊಂಡಿದ್ದಾರೆ. ಏನು ಮಾಡಿದ್ರು ಬರ್ತಾ ಇರಲಿಲ್ಲ. ಅದ್ರ ಮಧ್ಯದಲ್ಲಿ ಟ್ರಾಫಿಕ್ ಬೇರೆ ಮೊದಲೇ ಲೇಟಾಗಿತ್ತು. ಹೊರಟಾಗಲೇ 3 ಗಂಟೆ. ಅಲ್ಲಿಗೆ ಹೋಗೋದೇ ಹಳೆಬೀಡಿಗೆ ಏನಿಲ್ಲ ಅಂತಂದರೆ 8 ಗಂಟೆ ಆಗ್ಬೋದು. ಈ ರೀತಿ ನಂತರ ಗೊರಗುಂಟೆಪಾಳ್ಯಕ್ಕೆ ಬಂದ್ವಿ. ಬಸ್ಸಲ್ಲಿ ಸೀಟ್ ಸಿಗಲಿಲ್ಲ, ಮೊದಲೇ ಫುಲ್ ರಶ್ಶು. ಅಂಥದ್ರಲ್ಲೂ ಪಕ್ಕದಲ್ಲಿದ್ದರ ಜೊತೆ ಆಟ ಆಡ್ಕೊಂಡು ಅವ್ರ ಹತ್ರ ಚಾಕ್ಲೇಟ್ ಇಸ್ಕೊಂಡು ತಿಂತಿದ್ದ. ನಂತರ ಸ್ವಲ್ಪ ದೂರ ಆದಮೇಲೆ ಸೀಟ್ ಸಿಕ್ತು. ಹೆಂಗಿದ್ರು ಈ ಮಕ್ಕಳು ಮರಿ ಇರ್ತವೆ ಅಂತಂದರೆ ಸ್ವಲ್ಪ ಬಾಕ್ಸಿಗೆ ಊಟ ಏನಾದರೂ ಮತ್ತೊಂದು ಹಾಕ್ಕೊಂಡೋಗಿದ್ರೆ ಬೆಸ್ಟ್. ಯಾಕೆ ಅಂತಂದರೆ ಯಾವಾಗ ಕೇಳ್ತಾರೆ ಅಂತ ಗೊತ್ತಿರೋದಿಲ್ಲ. ಕೊನೆಗೂ 8:30 ಹೊತ್ತು ಪುಷ್ಪಗಿರಿ ರೀಚ್ ಆದಪ್ಪ. ಎಲ್ಲರೂ ರಿಸೆಪ್ಷನ್ 8-9 ಗಂಟೆ ರೆಡಿಯಾಗಿ ಬಂದರೆ ನಾನು ಇನ್ನೂ ಅವಾಗ ಹೋಗಿದ್ದೀನಿ. ರೆಡಿ ಆಗೋದು ಯಾವಾಗ, ಅಲ್ಲಿ ಹೋಗೋದು ಯಾವಾಗ? ಫೈನಲಿ ರೂಮಿಗೆ ಬಂದ್ವಿ. ನಮ್ಮಮ್ಮ ರೆಡಿ ಆಗ್ತಿದ್ದಾರೆ ಅಂದರೆ ಅವ್ರಿಗಿಂತ ಮುಂಚೆ ನಾನು ರೆಡಿಯಾಗಿರ್ತೀನಿ. ನೋಡಿ, ಈ ರೀತಿ ರೆಡಿಯಾಗಿದ್ದೀನಿ. ಜಾಸ್ತಿ ಟೈಮ್ ಇರಲಿಲ್ಲ. ಒಂದು 1/4 ಗಂಟೆ ಒಳಗಡೆ ರೆಡಿ ಆದೆ, ಏನೋ ಒಂದು ತಕ್ಕ ಮಟ್ಟಿಗೆ. ನಂತರ ಮದುವೆ ಹೆಣ್ಣಿಗೆ ಹೋಗ್ಬಿಟ್ಟು ವಿಶ್ ಮಾಡಿ ಅಲ್ಲಿಂದ ಹೊರಟ್ವಿ. ಅಲ್ಲಿ ವೀಡಿಯೋ ಸರಿಯಾಗಿ ಆಗಿಲ್ಲ. ಯಾಕಪ್ಪ ಅಂತ ಹೇಳಿದರೆ ನಾನು ಮೊಬೈಲ್ ಕೊಟ್ಟು ಸ್ವಲ್ಪ ಸೈಡಲ್ಲಿ ಕೂತಿದ್ರು, ಹಾಗಾಗಿ ಅವ್ರ ವೀಡಿಯೋ ಸ್ವಲ್ಪ ಕ್ಲಾರಿಟಿ ಬಂದಿಲ್ಲ. ನಾನು ಚೌಟ್ರಿಗಳು ಸಿಟಿ ಒಳಗಡೆ ಇರೋದಕ್ಕಿಂತ ಈ ರೀತಿ ಬೆಟ್ಟಗಳ ಮೇಲೆ ಇದ್ದರೆ ಚೆಂದ ಅನಿಸುತ್ತೆ. ಯಾಕೆಂದರೆ ವೆದರು ಕೂಲಾಗಿರುತ್ತೆ, ಹಾಗೆಯೇ ಫ್ರೀಯಾಗೂ ಅಡ್ಡಾಡ್ಬೋದು. ನಂತರ ಊಟ ಮುಗಿಸ್ಕೊಂಡು ಆಚೆ ಕಡೆ ಬಂದು ಐಸ್ ಕ್ರೀಮ್ ತಿಂದು ನಿಂತಿದ್ವಿ. ಇಲ್ಲಿ ನಮ್ಮನೆ ಸಣ್ಣ ಮನುಷ್ಯರು ಅಜ್ಜಿ ಅಂತ ಹೇಳಿಬಿಟ್ಟು ಬೇರೆಯವ್ರನ್ನ ಹೋಗಿ ಹಗ್ ಮಾಡ್ತಿದ್ದಾನೆ. ಕಾಲು ನಿಲ್ತಿಲ್ಲ. ಅವನಿಗೊಂಥರ ಖುಷಿ ಆಗ್ಬಿಟ್ಟಿದೆ ಆಚೆ ಕಡೆ ಅಡ್ಡಾಡಕ್ಕೆ ಬಿಟ್ಬಿಟ್ಟಿರೋದು. ನಮ್ಮೂರು ಮದುವೆ ಹೋದ ನಮ್ಮ ಆಂಟಿ ಮಗಳು ಸಿಗ್ತಾ ಇದ್ಲು. ಆದರೆ ಈ ಸತಿ ಸ್ವಲ್ಪ ಲೇಟ್ ಆಗಿಬಿಡ್ತಲ್ಲ, ಹಾಗಾಗಿ ಅವಳು ಬೇಗ ಊಟ ಮಾಡ್ಕೊಂಡು ಹೊರಟ್ಬಿಟ್ಲು. ಊಟ ಮಾಡೋ ಟೈಮಲ್ಲಿ ಅಷ್ಟೇ ಸಿಕ್ಕಿದ್ಲು. ಈ ಸಲ ಸೆಲ್ಫಿ ತೆಗೊಳಕ್ಕಾಗಲಿಲ್ಲ. ನೈಟ್ 10:30-11 ಗಂಟೆ ಆಗಿತ್ತು. ಹಾಗಾಗಿ ಅವನಿನ್ನೂ ಸಣ್ಣನ್ನು ಮಲ್ಕೊಂಡಿರಲಿಲ್ಲ. ಆಚೆ ಕಡೆ ಅಡ್ಡಾಡ್ತಿದ್ದೆ. ಇವರು ಮಕ್ಕಳು ಕೂಡ ಆಟ ಆಡ್ತಾ ಇದ್ದರು. ಅದ್ರ ಜೊತೆ ನಾನು ನನ್ನ ಮಗ ಸ್ವಲ್ಪ ರೀಲ್ಸ್ ಮಾಡಿದ್ವಿ, 1-2. ನನ್ನ ಮಗ ಬರಲ್ಲ ಅಂತ ಹೇಳ್ತಿದ್ದ, ಹಂಗೂ ಕೂಡ ಬರಲಿ ಅಂತ ಹೇಳಿಬಿಟ್ಟು ಅವನ ಜೊತೆ 1-2 ರೀಲ್ಸ್ ಮಾಡಿದೆ. ನೆಕ್ಸ್ಟು ನಿದ್ದೆ ಟೈಮು. ಸೊ
ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.